ಅದರಲ್ಲಿ ಗ್ರಂಥಾಲಯದ ಕುರಿತು ಮತ್ತು ಮಾತೃಕಾ ಸಂಗ್ರಹಾಲಯದ ಕುರಿತು ವಿಶೇಷವಾಗಿರ್ತಕ್ಕಂತಹ ವಿಚಾರಗಳನ್ನ ಈಗಾಗಲೇ ನಾವೆಲ್ಲರೂ ಸಹಿತ ಕೇಳಿದ್ದೀವಿ. हस्तलेखशास्त्रं इति प्रसिद्धं भवति, सर्वे जानन्ति। अस्माकं दाक्षिणात्ये हस्तलेखशास्त्रं हस्तप्रतिशास्त्रम् इति प्रसिद्धं, किन्तु उत्तराद्यप्रदेशे पाण्डुलिपिविज्ञानम् इति कथ्यते। पाण्डुलिपिविज्ञानं हस्तलेखशास्त्रे विशेषतया इदानीं चत्वारि विभागाः सन्ति। प्रथमं तावत् सामान्य हस्तलेखशास्त्रस्य अध्ययनं, जनरल इंट्रोडक्शन टू मैनुस्क्रिप्टोलॉजी। अनन्तरं लिपिशास्त्रस्य अध्ययनं, अनन्तरं ग्रन्थसम्पादनशास्त्रस्य अध्ययनं, अनन्तरं पाठसमालोचन पद्धति अथवा पाठसमालोचनशास्त्रस्य अध्ययनं। तत्र कथं संगति भवति इत्युक्ते हस्तलेखशास्त्रम् अध्ययनं विना लिपिशास्त्रम् अध्ययनं कर्तुं न शक्यते। लिपिशास्त्रस्य अध्ययनं विना ग्रन्थसम्पादनं कदापि कर्तुं न शक्यते। ग्रन्थसम्पादन अध्ययनं विना, ग्रन्थसम्पादनशास्त्रस्य अध्ययनं विना पाठसमालोचन अथवा पाठसमालोचनपूर्वकं ग्रन्थसम्पादनं कर्तुं महान् क्लेशः भवति। तदर्थं ಇದರಲ್ಲಿ ಅನೇಕ ವಿಚಾರಗಳಿವೆ. ಅಂದರೆ ಹಸ್ತಪ್ರತಿಶಾಸ್ತ್ರ, ಗ್ರಂಥ ಸಂಪಾದನ ಶಾಸ್ತ್ರ, ಪಾಠ ಸಮಾಲೋಚನಾ ಪದ್ಧತಿ, ಈ ಎಲ್ಲಾ ವಿಷಯಗಳ ಆಧಾರದ ಹಿನ್ನೆಲೆಯಲ್ಲಿ ಈ ಶಾಸ್ತ್ರವನ್ನು ನಾವು ವಿಶೇಷವಾಗಿ ಅಧ್ಯಯನ ಮಾಡುತ್ತೇವೆ. ಹಸ್ತಲೇಖಶಾಸ್ತ್ರಸ್ಯ ಇದಾनीं तत्र नामान्तराणि सन्ति। पाण्डुलिपिविज्ञानं, मातृकाशास्त्रं, हस्तेन लिखितं किञ्चित् पुस्तकं उत पत्रं वा म्यानुस्क्रिप्ट् इति नाम्ना व्यवह्रियते। ಹಸ್ತದಿಂದ ಕೈಯಿಂದ ಬರೆಯಲ್ಪಟ್ಟಿರತಕ್ಕಂತಹ ಪ್ರಾಚೀನ ಗ್ರಂಥಗಳನ್ನ, ಅದು ತಾಳಗ್ರಂಥ ಇರಬಹುದು ಅಥವಾ ಪೇಪರ್ ಮ್ಯಾನುಸ್ಕ್ರಿಪ್ಟ್ ಇರಬಹುದು, ಮೂರ್ಛ ಪತ್ರಗಳಲ್ಲಿ ಬರೆದಿರಬಹುದು ಅಥವಾ ಬಕ್ಷಾಲಿ ಪತ್ರಗಳಲ್ಲಿ ಬರೆದಿರಬಹುದು, ಪಟಗಳಲ್ಲಿ ಬರೆದಿರಬಹುದು, ಅವೆಲ್ಲವೂ ಸಹಿತ ಹಸ್ತಪ್ರತಿಗಳನ್ನಿಸಿಕೊಳ್ಳುತ್ತದೆ. ತಾಮ್ರ ಪತ್ರಾಣಿ, ರಜತ ಪತ್ರಾಣಿ, ಅನೇಕ ಪತ್ರಗಳಿವೆ. ಆ ಎಲ್ಲಾ ಪತ್ರಗಳಲ್ಲಿ ಕೈಯಿಂದ ಬರೆಯಲ್ಪಟ್ಟಿರತಕ್ಕಂತಹ ಏನೇನು ವಿಷಯಗಳಿದೆ, ಸಾಹಿತ್ಯ ಇದೆ, ಪ್ರಬಂಧ ಇದೆ, ಆ ಎಲ್ಲಾ ವಿಷಯಗಳನ್ನ ನಾವು ಹಸ್ತಪ್ರತಿಶಾಸ್ತ್ರ, ತತ್ಪ್ರವರ್ತಮಾನಂ ಶಾಸ್ತ್ರಂ ಹಸ್ತಪ್ರತಿಶಾಸ್ತ್ರಂ ಎಂದು ಕರೆಯುತ್ತೇವೆ. ಆ ಸಂಬಂಧ ಕುರಿತವಾಗಿ ವಿಶೇಷವಾಗಿ ಅಧ್ಯಯನ ಮಾಡತಕ್ಕಂತಹ ಶಾಸನ, ಶಾಸ್ತ್ರ ಶಬ್ದಸ್ಯ ಅರ್ಥಃ ಶಾಸ್ತ್ರ ಶಬ್ದಸ್ಯ ಶಾಸನಾತ್ ಸಂಶನಾತ್ ಶಾಸ್ತ್ರಂ ಅಂತ ಕರೀತಾರೆ. ಶಾಸ್ತ್ರ ಶಬ್ದಕ್ಕೆ ವಿಶಿಷ್ಟ ಜ್ಞಾನಂ ಅಂತ ಕರೀತಾರೆ. ವಿಜ್ಞಾನ, ವಿಶೇಷವಾಗಿರ್ತಕ್ಕಂತಹ ಅಧ್ಯಯನ, ಸುವ್ಯವಸ್ಥಿತವಾಗಿರ್ತಕ್ಕಂತಹ ಅಧ್ಯಯನವನ್ನ ಹಸ್ತಲೇಖಶಾಸ್ತ್ರಂ ಅಂತ ಇಲ್ಲಿ ಕರೆಯಲ್ಪಡತಕ್ಕಂಥದ್ದು. ಈಗ ಅನೇಕ ಪ್ರಾಚೀನರು, ನಮ್ಮ ಸಂಸ್ಕೃತ ಭಾಷೆ ಪ್ರಾಚೀನ, ಆದರೆ ಈ ಸಂಸ್ಕೃತ ಭಾಷೆಗೆ ನಿರ್ದಿಷ್ಟವಾದ ಲಿಪಿ ಇಲ್ಲ. ಸುಮಾರು 62 ಸ್ಕ್ರಿಪ್ಟ್ಗಳಿದೆ, 62 ಸ್ಕ್ರಿಪ್ಟ್ಸ್. ನಂದಿನಾಗಲಿ, ನೇವಾರಿ, ಶಾರದಾ, ಮೈಥಿಲಿ, ಅನಂತರದಲ್ಲಿ ಕನ್ನಡ ಲಿಪಿ ಇದೆ, ಮಲಯಾಳಂ ಸ್ಕ್ರಿಪ್ಟ್ ಇದೆ, ಆಂಧ್ರೀಯ ಲಿಪಿ ಇದೆ. ಆಯಾ ಪ್ರಾಂತೀಯ ಲಿಪಿಗಳಲ್ಲಿ ನಮ್ಮ ಪ್ರಾಚೀನ ಶಾಸ್ತ್ರಗಳ ಬಗ್ಗೆ ಬರೆದಿದ್ದಾರೆ. ಈಗ ಆ ಶಾಸ್ತ್ರ ನೋಡಿ, ನಾನು ಹೇಳಿದೆ ಲಿಪೀನಾಂ ಅಧ್ಯಯನಂ ವಿನಾ ಗ್ರಂಥ ಸಂಪಾದನಂ ಕರ್ತುಂ ನ ಶಕ್ಯತೆ ಇದೆ. ಯಾಕಂದ್ರೆ ಲಿಪಿಗಳ ಅಧ್ಯಯನ ಇದ್ದಾಗ ಮಾತ್ರ ನನಗೆ ಆ ಗ್ರಂಥ ಸಂಪಾದನೆ ಮಾಡೋದಕ್ಕೆ ಸಾಧ್ಯ. ಗ್ರಂಥ ಸಂಪಾದನ ಅಂತೂ ನ ಕೇವಲ प्रतिलिपिकरण। इदानीं अस्माकं विश्वविद्यालये PhD छात्राः सन्ति। इदानीं यदि ग्रन्थ सम्पादनं कुर्वन्ति चेत् इदानीं PhD प्राप्तुं शक्यते। इदानीं पञ्चमातृका वा चत्वारि मातृकाः स्वीकृत्य यथावत् यदि टङ्कनं क्रियते चेत् PhD प्राप्तुं शक्यते वा? कदापि भवितुं न शक्यते। तत्र पाठसमीक्षात्मकपूर्वकं सम्पादनं करणीयम्। ಕೇವಲ 4-5 ಹಸ್ತಪ್ರತಿಗಳನ್ನು ಇಟ್ಟುಕೊಂಡ ಮಾತ್ರಕ್ಕೆ ನಾನು ವಿಶೇಷವಾಗಿ ಅವನ್ನ ಗ್ರಂಥ ಸಂಪಾದನೆ ಮಾಡ್ತೇನೆ ಅಂತಂದ್ರೆ ಅದು ಸಾಧ್ಯವಿಲ್ಲ. ಅನೇಕ ಪಾಠ ಸಮೀಕ್ಷಾತ್ಮಕವಾಗಿ ಆ ಗ್ರಂಥ ಸಂಪಾದನೆಯನ್ನು ಮಾಡಬೇಕಾಗ್ತದೆ. ಆ ಗ್ರಂಥ ಸಂಪಾದನೆಯ ಕ್ರಮದ ಬಗ್ಗೆ ನಿರೂಪಣೆ ಮಾಡಿಕೊಡ್ತಾರೆ. ಈಗ ಕಾಳಿದಾಸನ ಮೇಘದೂತದಲ್ಲಿ
ನಮಗೆ ಅನೇಕ ಪಾಠಗಳು ಬರ್ತದೆ. ನಿಶ್ಚಿತ್ ಕಾಂತ ವಿರಹ ಗುಣ ಸ್ವಾಧಿಕಾರ ಪ್ರಬಂಧಃ. ಅಲ್ಲಿ ಆಷಾಢಸ್ಯ ಪ್ರಥಮ ದಿವಸೆ ಅಂತ ಒಂದು ಪಾಠ, ಆಷಾಢಸ್ಯ ಪ್ರಶಮ ದಿವಸೆ ಇದೆ ಅನ್ಯ ಪಾಠ. ಇದಾನಿಂ ತತ್ರ ಪ್ರಥಮ ಶುದ್ಧಃ ವಾ ಇದಾನಿಂ ತತ್ರ ಪ್ರಶಮ ಶುದ್ಧಃ ವಾ ಕಥಂ ನಿರ್ಣಯಿತುಂ ಶಕ್ಯತೆ. ಆಷಾಢಸ್ಯ ಪ್ರಥಮ ದಿವಸ ಅಂತ ಹೇಳಿ ಇದಾನಿಂ ತತ್ರ ಪ್ರಸಿದ್ಧ ಭಾಗಃ ಸರ್ವೇ ಜಾನಂತಿ. किंतु व्याख्यानकार मल्लिनाथाचार्यैः उक्तम् इदानीं तत्र प्रथम एव शुद्धं न तु प्रशम इति. मल्लिनाथाचार्य ಹೇಳುತ್ತಾರೆ ಪ್ರಥಮವೇ ಶುದ್ಧ. ಆಷಾಢದ ಪ್ರಥಮ ದಿವಸಗಳಲ್ಲಿ ಮೇಘಗಳು ಏಕೀಕ ಒಂದು ಕಡೆಗೆ ಸೇರಿಕೊಳ್ಳುತ್ತದೆ. ಆ ಸಂದರ್ಭದಲ್ಲಿ ಅವನು ಸಂದೇಶ ಕಳಿಸ್ತಾನೆ. ಆದರೆ ಪ್ರಶಮ ಅನ್ನುವಂತಹ ಶಬ್ದಕ್ಕೆ ಕೊನೆ ಅಂತಾಗ್ತದೆ. ಆಷಾಢದ ಕೊನೆಯ ಸಂದರ್ಭಗಳಲ್ಲಿ ಮೇಘಗಳು ಸೇರುವ ಪ್ರಸಕ್ತಿ ಇಲ್ಲ. ಹೀಗಾಗಿ ಪ್ರಥಮ ಏವ ಶುದ್ಧಂ ಅಂತ ಹೇಳಿ ವ್ಯಾಖ್ಯಾನಕಾರರು ನಿರೂಪಣೆ ಮಾಡುತ್ತಾರೆ. ಹೀಗೆ ಆಯಾ ಪಾಠಗಳ ಚಿಂತನೆಯನ್ನು ಮಾಡತಕ್ಕಂಥದ್ದಿದೆಯಲ್ಲ, ಇಲ್ಲೇ ಒಂದು ಆಯುರ್ವೇದ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಕೃತಿ ಇದೆ. ಆ ಕೃತಿಯಲ್ಲಿ 2 ಪಾಠಗಳು ನಮಗೆ ಕಂಡದ್ದು. ವಾತೇನ ಕರಕಂಪನಂ, ಆಯುರ್ವೇದ ಶಾಸ್ತ್ರಕ್ಕೆ ಸಂಬಂಧಪಟ್ಟ. ವಾತೇನ ಶಿರಕಂಪನಕ್ಕೆ ತತ್ರ ಅನ್ಯ ಪಾಠ ಬರ್ತದೆ. ವಾತದಿಂದ ಕೈ ಅಲುಗಾಡುತ್ತದೆ ಅಂತ ವೈದ್ಯಶಾಸ್ತ್ರದಲ್ಲಿ ಹೇಳಿದ್ದು. ವಾತೇನ ಕಂಪನಂ ತಲೆ ಅಲುಗಾಡುತ್ತದೆ ಅಂತ ಹೇಳಿದ್ದು. ಇದನ್ನು ಏರ್ಪಡಿಸೋರು ಕೈ ಅಲುಗಾಡುತ್ತದೋ ತಲೆ ಅಲುಗಾಡುತ್ತದೆ. ಆಯುರ್ವೇದಜ್ಞರಿದ್ದಾರೆ, ಹಸ್ತಶಾಸ್ತ್ರಜ್ಞರಿದ್ದಾರೆ, ಅವರನ್ನೆಡೆಗೆ ತೆಗೆದುಕೊಳ್ಳುವುದು. ಅದಕ್ಕೆ ಈ ಗ್ರಂಥ ಸಂಪಾದನೆಯಲ್ಲಿ ಈ ಪಾಠ ಸಮಸ್ಯೆ ಇದೆಯಲ್ಲ, ಅದಕ್ಕೆ ಟೆಕ್ಸ್ಚುವಲ್ ಕ್ರಿಟಿಸಿಸಂ ಅಂತ ಕರೀತೇವೆ. ಗ್ರಂಥ ಸಂಪಾದನಾ ನಾಮ ಮಾತೃಕಾಸಮಾನಾಂ ಗ್ರಂಥಪಾಠಾನಾಂ ಶಾಸ್ತ್ರಶುದ್ಧೇ ಸಂಪಾದನೆ ಪಾಠಪರಿಷ್ಕಾರ ವಿಷಯಕಂ ಶಾಸ್ತ್ರಂ ಗ್ರಂಥ ಸಂಪಾದನ ಶಾಸ್ತ್ರಂ ಅಂತ ಕರೀತಾರೆ. ಲಭ್ಯವಾಗಿರತಕ್ಕಂತಹ ಅನೇಕ ಎಷ್ಟು ಪಾಠಗಳಿಂದ ಆ ಪಾಠಗಳ ಚಿಂತನೆ ಹೋದಾಗ ಸರಿ ಇದೆ, ತುಂಬಾ ಕಷ್ಟ. ಅಂತಹ ಸಂದರ್ಭದಲ್ಲಿ ಈ ಪಾಠ ಶುದ್ಧ ಪಾಠ, ಇಂತಹವನ್ನು ನಾವು ಸ್ವೀಕಾರ ಮಾಡಬೇಕು ಅಂತ ಅವುಗಳನ್ನು ಅನೇಕ ವ್ಯಾಖ್ಯಾನಗಳ ಮೂಲಕವಾಗಿ ಅದರದೇ ಆಗಿರತಕ್ಕಂತಹ ಒಂದು ಕ್ರಮ ಇದೆ. ಆ ಕ್ರಮದ ಮೂಲಕವಾಗಿ ಅಧ್ಯಯನ ಮಾಡತಕ್ಕಂಥದ್ದೇ ಸೊ ಇಟ್ಸ್ ಕಾಲ್ಡ್ ಗ್ರಂಥ ಸಂಪಾದನ ಶಾಸ್ತ್ರ ಅಂತ ಕರೆದು. ಆದರೆ ಇಲ್ಲಿ ಹಾಗಾದ್ರೆ ಶಾಸ್ತ್ರ ಶುದ್ಧೆ ಪಾಠ ಪರಿಷ್ಕಾರ ಪೂರ್ವಕಂ ಗ್ರಂಥ ಸಂಪಾದನ ಕರಣೀಯಂ ಅಂತ ಹೇಳಿದಾಗ ಒಂದು ಗ್ರಂಥ ಸಂಪಾದನೆ ಮಾಡಬೇಕಾದ್ರೆ ಇವತ್ತು ಕೃತಿಗಳನ್ನು ಇಟ್ಟುಕೊಳ್ತೇವೆ. ಆ ಕೃತಿಗಳ ಯಾವ ಲಿಪಿ ಇದೆ ಅದನ್ನ ಅರ್ಥ ಮಾಡಿ ನಮಗೆ ಪಾಠಾಂತರ ಸಂಕಲನ ಪತ್ರ ಅಂತ ಬರ್ತದೆ, ಕೊಲೆಕ್ಷನ್ ಸೀಟ್ ಅಂತ ನಾವು ಕರೀತೇವೆ. ಆ ಸೀಟ್ ಅಲ್ಲಿ ಪ್ರತಿಯೊಂದನ್ನು ಬರಿತಾ ಹೋಗ್ತೇವೆ. ಬರಿತಾ ಹೋದಾಗ ಅಲ್ಲಿ ನಮಗೆ ಏನಾಗ್ತದೆ, ಶುದ್ಧ ಪಾಠವನ್ನು ನಿಷ್ಕರ್ಷ ಮಾಡಬೇಕು, ಶುದ್ಧ ಪಾಠದ ಬಗ್ಗೆ ವಿಮರ್ಶೆ ಮಾಡಬೇಕು. ಕೆಲವು ಕಡೆಗೆ ನಮಗೆ ಎಲ್ಲಾ ಪಾಠಗಳು ಶುದ್ಧ ಅಂತಲೇ ಅನಿಸಬಹುದು. ಅನೇಕ ವ್ಯಾಖ್ಯಾನಕಾರನ ಭಿನ್ನ ಭಿನ್ನ ಅಭಿಪ್ರಾಯಗಳನ್ನು ಕೊಡ್ತಾರೆ. ಈಗ ಲಿಪಿ ಜ್ಯೋತಿರ್ ಅನುತ್ತಮಂ ಅಂತ ಒಂದು, ಲಿಪಿ ಆಲೋಕ ಉತ್ತಮ ಅನ್ಯ ಪಾಠ, ಇನ್ನೊಂದು ಪ್ರಕಾಶ ಉತ್ತಮಂ ಅಂತ ಇನ್ನೊಂದು. ಹಾಗಾದ್ರೆ ಲಿಪಿ ಜ್ಯೋತಿ ಅನುತ್ತಮಂ ಅನ್ನುವ ಪಾಠ ತೆಗೆದುಕೊಳ್ಬೇಕು, ಲಿಪಿ ಆಲೋತ್ತಮಂ ಅನ್ನುವ ಪಾಠವನ್ನು ತೆಗೆದುಕೊಳ್ಳಬೇಕು, ಅಥವಾ ಲಿಪಿ ಉತ್ತಮಂ ಅನ್ನುವ ಪಾಠವನ್ನು ಸ್ವೀಕಾರ ಮಾಡಬೇಕು ಅಂತ ಬಂದಾಗ ಅಲ್ಲಿ ಈಗ ಲಿಪಿಕಾರರು ಹೇಳ್ತಾರೆ, ವಿಶೇಷವಾಗಿ ವ್ಯಾಖ್ಯಾನಕಾರರು ಹೇಳ್ತಾರೆ, ಲಿಪಿ ಜ್ಯೋತಿ ಅನುತ್ತಮಂ ಇದು ಶುದ್ಧ ಪಾಠ. ಯಾಕೆಂದ್ರೆ ಲಿಪಿಯ ಜ್ಯೋತಿಯ ಜ್ಞಾನ ಎಷ್ಟು ವಿಶಿಷ್ಟವಾದದ್ದು ಅಂದ್ರೆ ಬಹಳಷ್ಟು ಪ್ರಶಸ್ತವಾದದ್ದು ಅಂತ. ನನುತ್ತಮಂ ಅನುತ್ತಮಂ ನೀ ತತ್ಪುರುಷ ಸಮಾಸದಲ್ಲಿ ಬಂದಿರತಕ್ಕಂಥದ್ದು. ಅಂದ್ರೆ ಅದಕ್ಕಿಂತಲೂ ಉತ್ತಮವಾಗಿರತಕ್ಕಂತಹ ಶಾಸ್ತ್ರ ಮತ್ತೊಂದಿಲ್ಲ ಅಂತ ಹೇಳುವ ಸಂದರ್ಭದಲ್ಲಿ ಚಕ್ರೇ ಶಾಸ್ತ್ರಂ ಅನುತ್ತಮಂ ಅಂತ ಹೇಳುವಾಗ ಲಿಪಿ ಜ್ಯೋತಿ ಅನುತ್ತಮಂ ಇದೆ ಆರ್ಷ ಪಾಠ ಶುದ್ಧ ಪಾಠ ಸ್ವೀಕರಣೀಯ. ಹೀಗೆ ಶುದ್ಧ ಪಾಠಗಳ ಬಗ್ಗೆ ನಿಷ್ಕರ್ಷವನ್ನು ಮಾಡಬೇಕಾದರೆ ಗ್ರಂಥ ಸಂಪಾದನ ವೇಳಾಯಾಮ್ ಶುದ್ಧ ಪಾಠ ನಿಷ್ಕರ್ಷೇಣ ಲಿಪಿ ವೈವಿಧ್ಯ ಜ್ಞಾನೇನ ಅನೇಕ ಪ್ರಕಾರ ಲೇಖನ ಶೈಲಿಯ ಅವಬೋಧನೇನ ಗ್ರಂಥಕರ್ತೃ ಪುಣ್ಯ ಮಾಪನೇನ ವಿಕಿರಣಾನಾಂ ವಿಚಾರಾಣಾಂ ಏಕತ್ರ ಕ್ರಮಶಃ ಸ್ಥಾಪನೇನ ಆನಂದೋ ಜಾಯತೆ. ಗ್ರಂಥ ಸಂಪಾದನಂತೂ ನ ಕೇವಲ ಪ್ರತಿಲಿಪಿಕರಣ ಅಂತ ಹೇಳುವ ಸಂದರ್ಭದಲ್ಲಿ ನಮಗೆ ಎಲ್ಲಾ ಲಿಪಿಗಳ ಜ್ಞಾನ ಇರಬೇಕು. ಅದರಲ್ಲಿರ್ತಕ್ಕಂತಹ ಆ ವಿಶೇಷವಾಗಿರ್ತಕ್ಕಂತಹ ವಿಷಯದ ಬಗ್ಗೆ ನಮಗೆ ಜ್ಞಾನ ಇರಬೇಕು.
ಯಾವುದೋ ನ್ಯಾಯಶಾಸ್ತ್ರದ ಗ್ರಂಥವನ್ನ ಪರಿಷ್ಕಾರ ಮಾಡುವಾಗ ಅಲ್ಲಿ ಪಕ್ಷ ಅಂತ ಒಂದು ಪಾಠ ಬಂತು, ಭಕ್ಷ ಅಂತ ಒಂದು ಪಾಠ ಬಂತು. ಈಗ ಪಕ್ಷಪಾಠ ಸ್ವೀಕಾರ ಮಾಡಬೇಕು, ಭಕ್ಷಪಾಠ ಸ್ವೀಕಾರ ಮಾಡಬೇಕು. न्यायशास्त्र मध्ये पक्ष शब्द से को अर्थ निम्गे अर्थं नास्ति, इदानीं पक्ष शब्दः अस्ति, इदानीं सन्दिग्ध साध्यवान् पक्ष इति शब्दः वर्तते खलु. यः न्यायशास्त्रं जानाति स एव इदानीं तत् न्यायशास्त्रस्य ग्रन्थसम्पादनं कर्तुं शक्यते. ಯಾರಿಗೆ ನ್ಯಾಯಶಾಸ್ತ್ರದ ಪರಿಚಯ ಇದೆ ಅಲ್ಲಿ ಅದು ಪಕ್ಷ ಅಲ್ಲ, ಅದು ಪಕ್ಷ ಅನ್ನುವಂತಹ ಶಬ್ದವನ್ನು ಗುರುತಿಸಿ ಆ ಶಾಸ್ತ್ರವನ್ನು ಸಂಪಾದನೆ ಮಾಡುವುದಿಲ್ಲ. ಆಯಾ ಶಾಸ್ತ್ರ ಅದಕ್ಕೆ ಹೇಳಿದ್ದು ಸರ್ವಶಾಸ್ತ್ರ ವಿಶಾರದಃ ಸರ್ವದೇಶಾಕ್ಷರಾಭಿಜ್ಞಃ ಸರ್ವಶಾಸ್ತ್ರ ವಿಶಾರ ಅಂತ ಹೇಳ್ತಾರೆ. ಎಲ್ಲಾ ಶಾಸ್ತ್ರಗಳ ಜ್ಞಾನ ಮಾತ್ರ ಒಬ್ಬ ಗ್ರಂಥ ಸಂಪಾದಕನಾಗುವುದು ಮತ್ತು ಅದನ್ನು ವಿಶೇಷವಾಗಿ ಎಡಿಟಿಂಗ್ ಮಾಡಿರತಕ್ಕಂತಹ ವಿಚಾರವನ್ನ ಇಲ್ಲಿ ತಿಳಿಸಿಕೊಡ್ತಾರೆ. ಹಾಗೆ ಈ ಗ್ರಂಥ ಸಂಪಾದನೆಗೆ ಸಂಬಂಧಪಟ್ಟಂತೆ ಸರಿ ಶಾಸ್ತ್ರ ಶುದ್ಧಂ ಸಂಪಾದನಂ ನಾಮ ಕಿಂ? ಶಾಸ್ತ್ರ ಶುದ್ಧಂ ಮಾತೃಕಾಲಭ್ಯಮಾನಾನಾಂ ಪಾಠಾನಾಂ ಉದ್ಧತೀನಾಂ ಸಂಗ್ರಹಃ ಕರಣೀಯಂ, ಭಾಷಾಂತರೇಷು ಕೃತಾನಾಂ ಅನುವಾದಾನಾಂ ಸಾರಸಂಗ್ರಹಃ, ಪ್ರಭಾವಿತಾನಾಂ ಕೃತೀನಾಂ ಸಂಗ್ರಹಃ, ಸಂಶೋಧನ ಕೃತೀನಾಂ ಅವಲಂಬನ ಪೂರ್ವಕಂ. ಇದು ಬಹಳ ಇಂಪಾರ್ಟೆಂಟ್. ಇದು ಶಾಸ್ತ್ರ ಶುದ್ಧವಾಗಿ ಸಂಪಾದನೆ ಮಾಡಬೇಕು ಅಂದಾಗ ಹಸ್ತಪ್ರತಿಗಳನ್ನು ಇಟ್ಟುಕೊಂಡು ಪಾಠಾಂತರ ಸಂಕಲನ ಪತ್ರವನ್ನು ಇಟ್ಟುಕೊಂಡು ನಾವು ಪಾಠಗಳನ್ನು ಚಿಂತನೆ ಮಾಡುವುದು ಒಂದು ಕಡೆಗೆ, ಅದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಅನೇಕ ಟ್ರಾನ್ಸ್ಲೇಷನ್ಗಳಿವೆ, ಅನೇಕ ವ್ಯಾಖ್ಯಾನಕಾರರು ಹೇಳ್ತಾರೆ. ಒಂದು ಕಡೆಯಲ್ಲಿ ಧ್ಯಾಯೇತ್ ಪರಮಾನಂದಂ ಯಮಕ ಭಾರತದ ಗ್ರಂಥ, ಇದೊಂದು ಪಾಠ. ಧ್ಯಾಯೇತ್ ಪರಮಾನಂದಂ ಪಾಠ, ಅನ್ಯ ಪಾಠ ಧ್ಯಾಯೇತ್ ತಂ ಪರಮಾನಂದಂ. ತಂ ಪರಮಾನಂದ ಒಂದು ಅಕ್ಷರ ತೆಗೆದುಕೊಂಡು ತಮ್ ಅನ್ನುವ ಅಕ್ಷರ ಏನಿದೆ ತಗೊಂಡಿದ್ದೀವಿ, ಒಂದು ಅಕ್ಷರ ತಗೊಂಡ್ರೆ ಜಾಸ್ತಿ ತಗೊಂಡ್ರೆ ಏನ್ ಬಿಡ್ರಿ ಅಂತ ಅನ್ನೋದಿಲ್ಲ. ಬಹಳ ಜವಾಬ್ದಾರಿಯಾಗಿರ್ತಕ್ಕಂಥ ಕೆಲಸ ಗ್ರಂಥ ಸಂಪಾದಕನ ಕೆಲಸ ಇದೆ. ಸರಿ, ತಮ್ಮ ಪಾಠವನ್ನು ಸರ ಮಾಡಿದರೆ ಏನ್ ಸಮಯ ಇಲ್ಲ, ಆರೋಗ್ಯದ ಛಂದೋಭಂಗವಾಗ್ತದೆ. ಇದಕ್ಕಾಗಿ ತಮ್ ಎಂಬ ಪಾಠವನ್ನು ಮಾಡಬಾರದು ಅಂತ ಆಕ್ಷೇಪ. ಆದ್ರೆ ಪ್ರಾಚೀನ ವ್ಯಾಖ್ಯಾನಕಾರರು ಅಲ್ಲಿ ಹೇಳ್ತಾರೆ, ಇದಾನಿಂ ತತ್ರ ಶುದ್ಧ ಉಪನ್ನಂ ವ್ಯಾಕರಣಂ ವ್ಯಾಖ್ಯಾನಂ ವಿಶ್ವಾತ ಅನುಪಲಂಬವ ಏಕಾದಶ ಪ್ರವಾದಃ ಭವಿತುಂ ಶಕ್ಯತೆ ಅಂತ ಹೇಳಿ ಮಾಡ್ತಾರೆ. ಆದರೆ ನಮ್ಮ ಪಾಠವನ್ನು ಸ್ವೀಕಾರ ಮಾಡಿದರೆ ಚಂದೋವಾಗ್ತದೆ. ಅದಕ್ಕೆ ತಮ್ ಎಂಬ ಪಾಠ ಧ್ಯಾಯೇತ್ ತಂ ಪರಮಾನಂದ ಮಾಸ ಧ್ಯಾಯೇತ್ ಪರಮಾನಂದ. ಆದ್ರೆ ಪ್ರಾಚೀನ ವ್ಯಾಖ್ಯಾನಕಾರರು ತಮ್ ಎಂಬ ಪಾಠವನ್ನು ಸ್ವೀಕಾರ ಮಾಡಿದ್ದಾರಲ್ಲ, ಎಲ್ಲಿದೆ ಸಿಗ್ತದೆ? ಹಸ್ತಪ್ರತಿಯಲ್ಲಿ. ಅವರಿಗೆ ಹಸ್ತಪ್ರತಿಯಲ್ಲಿ ಸಿಕ್ಕಿವೆ. ಆದರೆ ತಮ್ ಎಂಬುವ ಪಾಠವನ್ನು ಸ್ವೀಕಾರ ಮಾಡುವುದರಿಂದ ಚಂದೋಭಂಗವಾಗುವುದು ಒಂದು. ಆದರೆ ತಮ್ ಎಂಬುವನ್ನ ಸ್ವೀಕಾರ ಮಾಡುವುದರಿಂದ ಕಂ ಧ್ಯಾಯೇತ್ ನಾರಾಯಣಂ ಧ್ಯಾಯೇತ್ ಅಂತ ವ್ಯಾಖ್ಯಾನಕಾರರು ಬರೀತಾರೆ. ಆ ಶ್ಲೋಕಕ್ಕೆ ವಿಶಿಷ್ಟ ಅರ್ಥ ಬರುವುದಾದರೆ ತಮ್ ಎಂಬ ಪಾಠವನ್ನು ನಾವು ಸ್ವೀಕಾರ ಮಾಡಬಹುದು ಅಂತ ಪ್ರಾಚೀನ ವ್ಯಾಖ್ಯಾನಕಾರ ಹೇಳುತ್ತಾರೆ. ಮುಂದೆ ಅನೇಕ ಕಡೆಯಲ್ಲಿ ಆ ಗ್ರಂಥದಲ್ಲಿ ಸುಮಾರು 2-3 ಅಕ್ಷರಗಳು ಜಾಸ್ತಿ ಬಂದಿದೆ. ಅಲಂಕಾರದಲ್ಲಿ ಅದನ್ನು ಗೀತಿಕಾರದಲ್ಲಿ ಸೇರಿಸ್ತಾರೆ. ಹೀಗಾಗಿ ತಮ್ ಎಂಬುವ ಪಾಠವನ್ನು ಸ್ವೀಕಾರ ಮಾಡಬಹುದು ಅಂತ ಹೀಗೆ ವ್ಯಾಖ್ಯಾನಕಾರರ ಅವಲಂಬಿಸಿಕೊಂಡು, ವಿಶೇಷವಾಗಿ ವ್ಯಾಖ್ಯಾನಕಾರರನ್ನ ಪ್ರಭಾವಿತಾನಾಂ ಕೃತೀನಾಂ ಸಂಗ್ರಹಃ, ಸಂಶೋಧನ ಕೃತೀನಾಂ ಅವಲಂಬನ ಪೂರ್ವಕಂ ಗ್ರಂಥಕರ್ತ ರಚಿತ ಮೂಲಪಾಠೇನ ಸೌಸದೃಶ್ಯಂ. ಮೂಲಪಾಠಕ್ಕೆ ಇದು ಸದೃಶವಾಗಿರುವಂತೆ ನಾವು ವಿಶೇಷವಾಗಿ ವಹಮಾನಸ್ಯ ಪಾಠಸ್ಯ ರಚನಾರ್ಥಂ ಪ್ರಯತ್ನ ಏವ ಶಾಸ್ತ್ರಶುದ್ಧಂ ಸಂಪಾದನ ಇತ್ಯುಚ್ಯತೆ. ಮೂಲಪಾಠ ಇವತ್ತು ನನಗೆ ಸಿಕ್ಕಿಲ್ಲ, ಆದ್ರೆ ಮೂಲ ಪಾಠದ ಹತ್ತಿರ ಹೋಗುವ ಪ್ರಯತ್ನವನ್ನಾದರೂ ನಾವು ಮಾಡಬೇಕು. ಹೀಗಾಗಿ ಅನೇಕ ವ್ಯಾಖ್ಯಾನಕಾರರು ಆ ಕೆಲಸವನ್ನು ಮಾಡಿದ್ದಾರೆ. ಆ ಕೆಲಸವನ್ನ ನಾವು ವಿಶೇಷವಾಗಿ ಆ ವ್ಯಾಖ್ಯಾನಕಾರರನ್ನ ಅವಲಂಬಿಸಿಕೊಂಡು, ಹಸ್ತಪ್ರತಿಗಳನ್ನ ಅವಲಂಬಿಸಿಕೊಂಡು ನಾವು ಆ ಶಾಸ್ತ್ರವಾಗಿ ಅಶುದ್ಧವಾಗಿರ್ತಕ್ಕಂತಹ ಸಂಪಾದನೆಯನ್ನು ನಾವು ಇಲ್ಲಿ ಮಾಡಬಹುದು. ಇಲ್ಲಿ ನಮಗೆ ಸಮಸ್ಯೆ ಏನ್ ಬರ್ತದೆ ಅಂತ ಇಲ್ಲಿ ಅನಿಸ್ತದೆ. ಗ್ರಂಥ ಸಂಪಾದನೆಯ ಈ ಎಡಿಟಿಂಗ್ ಸಂದರ್ಭದಲ್ಲಿ ಗ್ರಂಥವರ್ಣಂ ಇತಿ ಉಚ್ಯತೆ. ಗ್ರಂಥ ಸಂಪಾದನಾರ್ಥಂ ಗ್ರಂಥಸ್ಯ ನಾಮೋಚ್ಚಾರಣಂ ಪುನರಾವರ್ತನಂ ವಾ ಅನ್ಯೇಷು ಗ್ರಂಥೇಷು ಯತ್ ಕ್ರಿಯತೆ ವಾ ತಸ್ಯ ಗ್ರಂಥವರ್ಣಂ ಇತ್ಯುಚ್ಯತೆ. ಗ್ರಂಥವರ್ಣಂ ಇತ್ಯುಕ್ತೆ ಗ್ರಂಥಸ್ಯ ಚಯನಂ ಕರಣೀಯಂ. ಗ್ರಂಥದ ಸಂಶೋಧನೆ ಮಾಡಬೇಕು, ಗವೇಷಣೆ.
ಅನುಸಂಧಾನವನ್ನು ಮಾಡಬೇಕು ಅಂದ್ರೆ ಗ್ರಂಥವನ್ನು ಹುಡುಕಬೇಕು. ಈಗ ನಾನು ಒಂದು ಗ್ರಂಥ ಪ್ರಕಾಶನ ಮಾಡ್ತೇನೆ ಅಂತ ಹಸ್ತಪ್ರತಿ ನಿಮಗೆ ಎಲ್ಲಿ ಸಿಗ್ತದೆ? ಈಗ ನಮ್ಮ BRNRI ರಿಸರ್ಚ್ ಹೋದಾಗ ಕ್ಯಾಟಲಾಗ್ ಸಿಗುತ್ತೆ. ಕ್ಯಾಟಲಾಗ್ ಅನ್ನು ನೋಡ್ತಾ ಹೋಗ್ತೀರಾ, ಅದರಲ್ಲಿ ಅನೇಕ ವಿಚಾರಗಳಿವೆ. ಅಪರೂಪಗಳಲ್ಲಿ ಯಾವ ಕಂಡೀಷನ್ ಇದೆಯೋ ಅಥವಾ ಗ್ರಂಥ ಪೂರ್ಣ ಅಪೂರ್ಣ ಇದೆಯೋ ಅದನ್ನೆಲ್ಲ ನೋಡಿ ಅನಂತರದಲ್ಲಿ ಇದು ಯಾವ ಸ್ಕ್ರಿಪ್ಟ್ ಅಲ್ಲಿ ಇದೆ ಅಥವಾ ನಂದಿರಾಗಲಿ ಇದೆಯೋ, ನೀವಾರಿಯಲ್ಲಿ, ಶಾರದಾಲಿ, ಹೀಗೆ ಗುರುತಿಸಿ ಹಸ್ತಪ್ರತಿ ಸಿಗಬಹುದಾಗಿಟ್ಟುಕೊಂಡು ಕೇವಲ ಏಕದಾ ಮಾತ್ರಕ ಗ್ರಂಥ ಸಂಪಾದನೆ ಕ್ಲೇಶ. ಮಾತ್ರಕ್ಕಾಗಿ ಗ್ರಂಥ ಸಂಪಾದನೆ ಮಾಡುವುದು ತುಂಬಾ ಕಷ್ಟ. ಆದರೆ ಕ್ರೋಢ ಪತ್ರಗಳೆಲ್ಲ ಒಂದೇ ಮಾತ್ರಕ ಇರ್ತದೆ. ಅವುಗಳನ್ನ ವಿಶೇಷವಾಗಿ ನ್ಯಾಯಶಾಸ್ತ್ರದ ಕ್ರೋಢ ಪತ್ರಗಳನ್ನ ಏಕದಾ ಮಾತ್ರಕ ಇದ್ದರೂ ಗ್ರಂಥ ಸಂಪಾದನೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಯಾಕೆ ಅಂತ ನಾನು ಹೇಳ್ತೇನೆ ಅಂದ್ರೆ, ನಮಗೆ ಆ ಏಕದಾ ಮಾತ್ರಕ ಇದ್ದರೂ ಸಹಿತ ಗ್ರಂಥ ಸಂಪಾದನೆ ಆಗಬೇಕಾಗಿರ್ತಕ್ಕಂಥದ್ದು ಆದ್ಯ ಕರ್ತವ್ಯ. ಕೆಲವು ಸಂದರ್ಭಗಳಲ್ಲಿ ಊಹ ಪಾಠ ಅಂತ ಬರ್ತದೆ, ಆ ಊಹ ಪಾಠಗಳನ್ನು ಸೇರಿಸುವುದು. ಮಾತೃಕಾ ಸೂಚೀನಾಂ ಗ್ರಂಥ ಚಯನ ಹೇಗೆ ಮಾಡಬೇಕು? ಮಾತೃಕಾ ಸೂಚೀನಾಂ ವಿವಿಧ ಸಂಶೋಧನಾಲಯೇಷು ಪ್ರಕಟಿತಾನಾಂ ಶೋಧ ಪ್ರಬಂಧೇಷು ಮಾತೃಕಾ ಪರಿಶೀಲನಂ. ಇದರ ವಿವರಣೆ ಕೊಡಬೇಕಾಗಿಲ್ಲ. ಮುದ್ರಿತಾಸು ಕೃತಿಷು ಮುದ್ರಿತೇಷು ಗ್ರಂಥೇಷು ಅಪ್ರಕಟಿತಾನಾಂ ಗ್ರಂಥಾನಾಂ ಸಮುದಾಯೇ ಮಾತೃಕಾ ಪರಾಮರ್ಶ. ಇದೆಲ್ಲವೂ ಸಹಿತ ಇದರಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಇದೆ. ಹಾಗಾದರೆ ಈ ಸಂಪಾದನಾ ಪೂರ್ವಂ ಕಿಂ ಕರಣೀಯಂ? ಈ ಸಂಪಾದನೆ ಮಾಡಬೇಕು ಅಂತಾದ್ರೆ ಇವತ್ತು ಎಷ್ಟೋ ಜನ PhD ಮಾಡೋದಕ್ಕೆ ನಮ್ಮಲ್ಲಿ ಬರ್ತಾರೆ. ಏನ್ ಮಾಡಬೇಕು PhDಗೆ? ಅದಕ್ಕೆ ಒಂದು ಪೂರ್ವಾಭ್ಯಾಸ ಇದೆ. ಅದಕ್ಕೆ ನಾವು ಕೋರ್ಸ್ ವರ್ಕ್ ಅಲ್ಲಿ ಅದಕ್ಕೆ ಪಾಠ ಮಾಡ್ತೀವಿ. ಪೂರ್ವಾಭ್ಯಾಸ ಏನು? ವಿದ್ವದ್ಭಿಃ ಸಹ ಸಂವಾದ ಕಾಲೇ ಅಪ್ರಕಟಿತಾನಾಂ ಕೃತೀನಾಂ ಗ್ರಂಥಾನಾಂ ವಾ ನಾಮನಿರ್ದೇಶಃ ಶ್ರವಣಂ ಗ್ರಂಥ ಸಂಪಾದನಜ್ಞೈಃ ಸಹ ಜಿಜ್ಞಾಸ ಅತ್ರ ಪೂರ್ವಾಭ್ಯಾಸಃ ಗ್ರಂಥವರ್ಣಂ ಇತ್ಯನೇನ ಸ್ವೀಕ್ರಿಯತೆ. ಯಾವ್ಯಾವ ಶಾಸ್ತ್ರದಲ್ಲಿ ಯಾವ್ಯಾವ ಗ್ರಂಥ ಸಂಪಾದನೆ ಆಗಿದೆ ಅಂತ ಆಯಾ ಶಾಸ್ತ್ರದ ವಿದ್ವಾಂಸರಿಗೆ ಗೊತ್ತು. ಅಥವಾ ಈಗ ಯಾವುದೋ ಆಯುರ್ವೇದಕ್ಕೆ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ತೆಗೆದುಕೊಂಡಾಗ ಆಯುರ್ವೇದ ಶಾಸ್ತ್ರಜ್ಞನಿಗೆ ಗೊತ್ತು ಯಾವ ಗ್ರಂಥ ಸಂಪಾದನೆ ಆಗಿದೆ ಅಂತ. ಅಲಂಕಾರ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅಲಂಕಾರ ಶಾಸ್ತ್ರಜ್ಞರಿಗೆ ಗೊತ್ತು ಯಾವ ಗ್ರಂಥ ಸಂಪಾದನೆ ಆಗಿದೆ, ಯಾವ ಗ್ರಂಥ ಸಂಪಾದನೆ ಆಗಿಲ್ಲ. ಅನೇಕ ಗ್ರಂಥಗಳಿವೆ. ಇವತ್ತು ಭಾರತದಲ್ಲಿರ್ತಕ್ಕಂತಹ ಈ ಸಮಗ್ರವಾದ ಈ ಹಸ್ತಪ್ರತಿಗಳಲ್ಲಿ ಕೇವಲ ನಮಗೆ ಪ್ರಕಾಶನಗೊಂಡಿರತಕ್ಕಂತಹ ಹಸ್ತಪ್ರತಿಗಳು ಕೇವಲ 50%, ಅದು 40% ಇರಬಹುದು. 60% ಇವತ್ತಿಗೂ ಸಹಿತ ಹಸ್ತಪ್ರತಿಗಳ ಸ್ವರೂಪದಲ್ಲೇ ಇದೆ. ಅದಕ್ಕಾಗಿ ಲಿಪಿಕಾರನ ನಿವೇದನೆ ಇದೆ. ಏನಂದ್ರೆ ಭಗ್ನ ಪೃಷ್ಠ ಕಟಿಗ್ರೀವ ಬದ್ಧ ದೃಷ್ಟಿ ರಥೋಮುಖಂ ಕಷ್ಟೇನ ಲಿಖಿತಂ ಮಯ ಯಜ್ಞೇನ ಪರಿಪಾಲಯೇ. ಎಷ್ಟು ಕಷ್ಟಪಟ್ಟು ಬರೆದಿದ್ದಾನೆ. ಇದು ಕೇವಲ ಬರೆದದ್ದಲ್ಲ. ಇದಾನಿಂ ತತ್ರ ಕರ್ತನಂ ಸ್ಕ್ರಾಚ್ ಅಂತ ಕರೀತಾರೆ. ಅದನ್ನೇ ಸಂಸ್ಕೃತ ಭಾಷೆಯಲ್ಲಿ ಕರ್ತನಂ ಅಂತ ಕರೆದು ಬಹಳ ಕಷ್ಟಪಟ್ಟಿದ್ದೇನೆ, ಅದನ್ನು ಚೆನ್ನಾಗಿ ಪರಿಪಾಲನೆ ಮಾಡಿಕೊಂಡು ಹೋಗಿ ಅಂತ. ಹಾಗೆ ಅದನ್ನು ಚೆನ್ನಾಗಿ ಪರಿಪಾಲನೆ ಮಾಡಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಗ್ರಂಥ ಸಂಪಾದನಜ್ಞೈಃ ಸಹ ಜಿಜ್ಞಾಸ ಅತ್ರ ಪೂರ್ವಾಭ್ಯಾಸಃ ಗ್ರಂಥವರ್ಣಮಿತ್ತನೇನ ಸ್ವೀಕ್ರಿಯತೆ. ಅನೇಕ ವಿಷಯಗಳಿದೆ. ಈಗ ನಿಮಗಾಗಿ ಸಾಕಷ್ಟು ಕ್ಯಾಟಲಾಗ್ಗಳು ಹಿಂದೆ ನಾನು ಇಲ್ಲಿ ನಿರ್ದೇಶಕನಾದಾಗ ನಮ್ಮ ಎಲ್ಲ ಸಂಶೋಧಕರು, ಹಿರಿಯ ಸಂಶೋಧಕರು ಮತ್ತು ಕುಮಾರ್ ಸರ್ ನ್ಯಾಯಶಾಸ್ತ್ರದ ಬಗ್ಗೆ ಮತ್ತು ಅನೇಕ ವಿಶೇಷವಾದ ಬೇರೆ ಬೇರೆ ಶಾಸ್ತ್ರಗಳ ಕುರಿತು ನಾವು ಕ್ಯಾಟಲಾಗ್ ಅನ್ನು ಮಾಡಿದ್ದನ್ನು ನೀವು ನೋಡಿದ್ದೀರಿ, ತೋರಿಸಿದ್ದೇವೆ. ಅದರಲ್ಲಿ ಡಿಸ್ಕ್ರಿಪ್ಟಿವ್ ಕ್ಯಾಟಲಾಗ್ ಅಂತ ಇದೆ, ವರ್ಣನಾತ್ಮಕ ಗ್ರಂಥ ಸೂಚಿ ಅಂತ ಕರೀತಾರೆ. ಅದರಲ್ಲಿ ಪುಷ್ಪಿಕಾದಲ್ಲಿ ಪ್ರಥಮ ಭಾಗ, ದ್ವಿತೀಯ, ಮಧ್ಯಮ ಭಾಗ ಮತ್ತು ಅಂತಿಮ ಭಾಗ ಅಂತ ಹೇಳಿ ಗುರುತಿಸಿ ಅದರ ವಿವರಣೆಯನ್ನ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇದನ್ನೆಲ್ಲ ನೋಡಿಕೊಂಡು ಪೂರ್ವಾಭ್ಯಾಸ ಮಾಡಿಕೊಂಡು ಈ ಗ್ರಂಥವನ್ನು ನಾನು ಸಂಪಾದನೆ ಮಾಡುತ್ತೇನೆ ಅಂತ ಕೈಯಲ್ಲಿ ಎತ್ತುಕೊಳ್ಬೇಕು. ಆಮೇಲೆ ಇದರಲ್ಲಿ ಬಹಳಷ್ಟು ವಿಷಯ ಇದೆ. ಇದಾನಿಂ ತತ್ರ ಸಾಮಗ್ರಿ ಸಂಕಲನಂ ಇತಿ ವದತಿ. ತತ್ರ ಪ್ರತ್ಯಕ್ಷ ಸಾಮಗ್ರಿ ಸಂಕಲನಂ, ಪರೋಕ್ಷ ಸಾಮಗ್ರಿ ಸಂಕಲನಂ, ಅಂತಃಸಾಕ್ಷ್ಯರೂಪಾಃ, ಅನಂತರಂ ತತ್ರ ಬಾಹ್ಯ ಸಾಕ್ಷ್ಯರೂಪಾಃ. ಪರೋಕ್ಷ ಸಾಮಗ್ರಿ ಸಂಕಲನ मध्ये ಉದ್ಧೃತಯಃ ಸಂಕಲನಗ್ರಂಥಾಃ ಪಾದಕ್ರಮಿಕ ಸಾಹಿತ್ಯಂ. ಈ ಅಂತಃಸಾಕ್ಷಿ ಸಾಮಗ್ರಿ ಸಂಕಲನದಲ್ಲಿ ಅನೇಕ ಮಾತೃಕಾಗಳನ್ನು ನಾವು ಸ್ವೀಕಾರ ಮಾಡಬೇಕಾಗ್ತದೆ.
ಈಗ ನೈಷಧ ಮಹಾಗಾವ್ಯ ಪದವಾಕ್ಯಾರ್ಥ ಪಂಚಿಕಾ ಅಂತ ಒಂದು ವ್ಯಾಖ್ಯಾನ ಇದೆ. ಅದನ್ನ ಬರೆದವರು ಗಾಭಾ ಭಟ್ಟ, ಶಿವಾಜಿಯ ಗುರು. ಇಡೀ ನೈಷಧ ಮಹಾಕಾವ್ಯಕ್ಕೆ ವ್ಯಾಕರಣಬದ್ಧವಾದ ವ್ಯಾಖ್ಯಾನ. ಅದು ಒಂದು ORIನಲ್ಲಿ ಸಿಕ್ತು, 2 ಪ್ರತಿಗಳು. ಒಂದು GOML ಲೈಬ್ರರಿಯಲ್ಲಿ ಸಿಕ್ತು ಚೆನ್ನೈ. 4 ಹಸ್ತಪ್ರತಿಗಳನ್ನು ಧರಿಸಿತು. ಅದರ ಮೇಲೆ ಸಂಶೋಧನಾ ಪ್ರಬಂಧ ಆಗಿದೆ, PhD ಅವಾರ್ಡ್ಗಳು ಆಯಿತು. ಎಷ್ಟು ವಿಶಿಷ್ಟವಾಗಿರ್ತಕ್ಕಂತಹ ಗ್ರಂಥ ಅದು ಅಂತಂದ್ರೆ, ಆ ಪದವಾಕ್ಯಾರ್ಥ ಪಂಚಿಕಾ ಎನ್ನುವಂತಹ ವ್ಯಾಖ್ಯಾನವನ್ನು ನೋಡಿದರೆ ಕಾವ್ಯಕ್ಕೂ ಈ ತರಹದ ವ್ಯಾಕರಣಬದ್ಧವಾದ ವ್ಯಾಖ್ಯಾನವನ್ನು ಬರೆಯಬಹುದು ಅಂತ ತೋರಿಸಿಕೊಟ್ಟರು ಗಾಗಾಭಟ್. ಎಷ್ಟೋ ವಿಷಯಗಳು ನಾನು ಮರೆತಿದ್ದೇನೆ. ಸುಮಾರು PhD ಆಗಿನೇ ಒಂದು 6 ವರ್ಷ ಆಗಿರುವುದಿಲ್ಲ. ನನಗೆ ಇಲ್ಲೇ ಸಂಶೋಧನೆಯನ್ನು ಮಾಡುವಾಗ ಒಂದು ವಿಷಯ ಸಿಕ್ತು. ಮಿತ್ರಸೂರಿ ಅಂತ ಹೇಳಿ ವೀರಮಿತ್ರೋದಯ ಬರತಕ್ಕಂತಹ ಧರ್ಮಶಾಸ್ತ್ರ ಗ್ರಂಥವನ್ನು ಅವನ ಆನಂದ ಕಂದ ಚಂಪು ಅಂತ ಒಂದು ಚಂಪು ಕಾವ್ಯ ಬರೆದಿದ್ದ. ಅದರ ಉಲ್ಲೇಖ ನನಗೆ ನಮ್ಮ ಗ್ರಂಥಾಲಯದಲ್ಲಿ ಸಿಕ್ತು. ಇದೇ ನಮ್ಮ ಮೇಲುಕೋಟೆಯ ಗ್ರಂಥಾಲಯದಲ್ಲಿ. ಇದರ ಪ್ರತಿ ಎಲ್ಲಿದೆ ಅಂತ ನಾವು ಡಿಸ್ಕಷನ್ ಮಾಡುವಾಗ ಇದರ ಪ್ರತಿ ಒಂದು ORIನಲ್ಲಿ ಇತ್ತು, ಮತ್ತೆ ಅಡಿಯಾರ್ ಲೈಬ್ರರಿಯಲ್ಲಿ ಇತ್ತು. ಅದೇ ಮಿತ್ರಸೂರಿ ಅದಕ್ಕೊಂದು ವ್ಯಾಖ್ಯಾನ ಬರೀತಾನೆ, ಗೂಢಾರ್ಥ ದೀಪಿಕಾ ಅಂತ ವ್ಯಾಖ್ಯಾನ. ಇಡೀ ಅಖಂಡವಾಗಿರ್ತಕ್ಕಂತಹ ದಶಮಸ್ಕಂದಕ್ಕೆ ಇರುವಂತಹ ಕೃಷ್ಣನ ಚರಿತ್ರೆ ಹೇಳುವಂತಹ ಆನಂದ ಕಂದ ಚಂಪು, ಅದಕ್ಕೆ ಗೂಢಾರ್ಥ ದೀಪಿಕಾ, ಅದನ್ನ ತರಿಸಿ ಗ್ರಂಥ ಸಂಪಾದನೆಯನ್ನ ಮಾಡಿ, ಪಾಠ ಸಮಾಲೋಚನಾ ಪೂರ್ವಕವಾಗಿ ಗ್ರಂಥ ಸಂಪಾದನೆಯನ್ನು ಮಾಡಿ PhD ಅವಾರ್ಡ್ ಆಗಿದೆ. ನಾರಾಯಣ ಸ್ವಾಮಿ ನಮ್ಮ ವಿಶ್ವವಿದ್ಯಾಲಯದಿಂದ ಮಾಡಿದ್ದಾರೆ, ನಮ್ಮ ಮಾರ್ಗದರ್ಶನದಲ್ಲಿ. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಅಂತಃಸಾಕ್ಷಿ ಈ ವಿಷಯದಲ್ಲಿ ಹಸ್ತಪ್ರತಿಗಳನ್ನ ಸಂಗ್ರಹ ಮಾಡಿ ಸಂಶೋಧನೆ ಮಾಡಿ ಅಧ್ಯಯನ ಮಾಡತಕ್ಕಂಥದ್ದೆಲ್ಲವೂ ಅಂತಃಸಾಕ್ಷಿಯಲ್ಲಿ ಬರ್ತದೆ. ಇನ್ನು ಬಾಹ್ಯ ಸಾಕ್ಷಿಯಲ್ಲಿ ಅನೇಕ ವಿಷಯಗಳು. ಉದ್ಧೃತಯ ಅಂತ ಹೇಳಿದಾಗೆ, ಈಗ ನೋಡಿ, ಕುಂತಕನ ಅಲಂಕಾರ ಶಾಸ್ತ್ರದಲ್ಲಿ ಕುಂತಕನ ವಕ್ರೋಕ್ತಿ ಜೀವಿತ ಗ್ರಂಥ ಇದೆ. 1968 SK ಡೇ ಅನ್ನತಕ್ಕಂತಹ ಪ್ರಸಿದ್ಧ ವಿದ್ವಾಂಸರು ಈ ವಕ್ರೋಕ್ತಿ ಜೀವಿತ ಗ್ರಂಥವನ್ನು ಪ್ರಕಾಶನ ಮಾಡಿದರು. ಆದರೆ ಅನೇಕ ಪಾಠಭೇದಗಳ ಸಮಸ್ಯೆಯಲ್ಲಿ ಕಾಣಿಸ್ತಾ ಇತ್ತು. ಯಾಕೆಂದ್ರೆ ಶುದ್ಧ ಪಾಠದ ಮ್ಯಾನುಸ್ಕ್ರಿಪ್ಟ್ ಅವೈಲಬಲ್ ಇದ್ದಿದ್ದಿಲ್ಲ. ಅನಂತರದಲ್ಲಿ ನಮ್ಮ ಕೆ ಕೃಷ್ಣಮೂರ್ತಿಯವರು, ಇದು ಸ್ಟಾರ್ವಟಿನ ಅಲಂಕಾರ ಶಾಸ್ತ್ರ, ಕೆ ಕೃಷ್ಣಮೂರ್ತಿ, ಕೇರಳಾಪುರಂ ಕೃಷ್ಣಮೂರ್ತಿ, ಇದೇ ಪ್ರದೇಶದವರು. ಅವರು ಜೈಸಲ್ಮೇರಲ್ಲಿ ಇರತಕ್ಕಂತಹ ಹಸ್ತಪ್ರತಿ ಭಂಡಾರಕ್ಕೆ ಹೋಗಿ, ಆಗಿನ ಕಾಲದಲ್ಲಿ ಡಾಕ್ಟರ್ DN ಶ್ಯಾಂಬಾಗ್, ಡಾಕ್ಟರ್ KB ಅರ್ಚಕ್, ಆಮೇಲೆ ಕೆ ಕೃಷ್ಣಮೂರ್ತಿ ಮತ್ತು ಮಾರ್ತಾಂಡ ದೀಕ್ಷಿತರು, ಆಮೇಲೆ ನಮ್ಮ ರಂಗನಾಥ್ ಶರ್ಮರು, ಪ್ರಸಿದ್ಧ ವಿದ್ವಾಂಸರಾದ ರಂಗನಾಥ್ ಶರ್ಮರು, ಇವರೆಲ್ಲರೂ ಸೇರಿ ಅಲ್ಲಿಂದ ವಿಶೇಷವಾಗಿರ್ತಕ್ಕಂತಹ ವಕ್ರೋಕ್ತಿ ಜೀವಿತ ಹಸ್ತಪ್ರತಿಯನ್ನು ತೆಗೆದುಕೊಂಡು ಬಂದು ಪಾಠಶುದ್ಧ ರೀತಿಯಿಂದ ಆ ಹಸ್ತಪ್ರತಿಯನ್ನು ಸಂಶೋಧನೆ ಮಾಡಿದರು. ಅದು ಧಾರವಾಡ ವಿಶ್ವವಿದ್ಯಾಲಯದಿಂದ ಪ್ರಿಂಟ್ ಆಗಿದೆ. ಇವತ್ತಿಗೂ ಆ ವಕ್ರೋಕ್ತಿ ಜೀವಿತ ಅನ್ನತಕ್ಕಂತಹ ವಕ್ರೋಕ್ತಿ ಥಿಯರಿ ಇದೆ ಅಂತ ಗೊತ್ತಾಗದೆ ಈ ಗ್ರಂಥ ಸಂಪಾದನೆ. ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಗ್ರಂಥ ಸಂಪಾದನೆ ಶಾಸ್ತ್ರ ಅಂತ ನಾನು ಹೇಳ್ತಾ ಇದ್ದೀನಿ. ಅಲ್ಲಿ ಹಸ್ತಪ್ರತಿಗಳಿದೆ, ಅದಕ್ಕೆ ಕುತ್ಕೊಂಡ್ಬಿಟ್ಟು ನಾವು ಕುತ್ಕೊಂಡ್ಬಿಟ್ರೆ ಏನ್ ಪ್ರಯೋಜನ? ಅವುಗಳ ಸಂಶೋಧನೆ ಮಾಡಬೇಕಾಗಿರ್ತಕ್ಕಂಥ ಕಸದಾಯಿತು ಬರ್ತದೆ, ಸ್ನಾತಕದಾಯಿತು ಬರ್ತದೆ. ನಮ್ಮದಾಯಿತು, ನಮ್ಮ ಜವಾಬ್ದಾರಿ ಇದೆ. ಆ ಕೆಲಸವನ್ನ ನಾವು ಮಾಡಬೇಕು. ಅಲ್ಲಿ ನಾನು ಅದರ ಬಗ್ಗೆ ಒಂದು ಲೇಖನ ಬರೆದಿದ್ದೆ. ವಕ್ರೋಕ್ತಿ ಜೀವಿತದಲ್ಲಿ ಭೂತೀರಿವ ಅಂತ ಒಂದು ಶಬ್ದ ಬರ್ತದೆ ಪಾಠವೇದಲ್ಲಿ. ಈ ಒಂದೇ ಪಾಠ ಭೂತೀರಿವ ಅಂತ ಶಬ್ದ ನನಗೆ ಜ್ಞಾಪಕ ಇಲ್ಲ. ಈ ಒಂದೇ ಶಬ್ದದ ಪಾಠದ ಚಿಂತನೆಗಾಗಿ ಕೆ ಕೃಷ್ಣಮೂರ್ತಿಯವರು ರಂಗನಾಥ್ ಶರ್ಮರ ಜೊತೆಯಲ್ಲಿ 1 ದಿವಸ ಚರ್ಚೆ ಮಾಡಿದ್ದಾರೆ. ರಂಗನಾಥ್ ಶರ್ಮರು ಎಂತಾದರೂ ವಿದ್ವಾಂಸರು ಗೊತ್ತು ನಿಮಗೆ, ಕೆ ಕೃಷ್ಣಮೂರ್ತಿ ಮಹಾನುಭಾವರು ಎಂಥವರು ಅಂತ ಗೊತ್ತು. ಒಂದೇ ಶಬ್ದ. ಅದಕ್ಕಾಗಿ ಅವರು ಅದಕ್ಕೆ ನಿರ್ಣಯ ಕೊಟ್ಟಿದ್ದಾರೆ. ಅದನ್ನು ಲೇಖನದಲ್ಲಿ ಬರೆದಿದ್ದೇನೆ. ಅಂದ್ರೆ ಅನೇಕ ಕಡೆಗಳಲ್ಲಿ ಉದ್ಧೃತವಾಗಿರ್ತಕ್ಕಂತಹ ಸಂಕಲನ ಗ್ರಂಥ, ಪಾದಗ್ರಹೀತ ಸಾಹಿತ್ಯ, ಸಾರಾಂಶ ಕೃತಯ, ಈ ಎಲ್ಲಾ ಸೆಕೆಂಡರಿ ರಿಸೋರ್ಸ್ ಅಂತ ನಾವು ಕರಿತೀವಲ್ಲ, ಆ ಎಲ್ಲಾ ಸೋರ್ಸ್ಗಳನ್ನು ಸಹಿತ ನಾವು ವಿಶೇಷವಾಗಿ ಇಲ್ಲಿ ನೋಡಬೇಕಾಗ್ತದೆ. ಇನ್ನು ಅನೇಕ ದೋಷಗಳು, ಹಾಗಾಗಿ ಇದರಲ್ಲಿ ಪಾಠ ಭೇದಗಳು ಬರ್ತದಲ್ಲ, ಹಾಗಾಗಿ ಏನ್ ದೋಷ ಬರ್ತದೆ?
ಚತುರ್ಥಿ ಅಕ್ಷರ ಲೋಪಃ ಅನುಸ್ವಾರ ವಿಸರ್ಗ ಲೋಪಃ ದ್ವಿತೀಯ ಸಮಾನಾಕ್ಷರ ಲೋಪಃ इदानीं तत्र लिपिकारस्य अक्षर लोपः अनुस्वार विसर्ग लोपः द्वितीय समानाक्षर लोपः लिपिकार शैलीगताः प्रमादाः अशुद्ध श्रवणात् संभविता दोषाः अवेल्ल ಹೇಗೆ ಬರ್ತದೆ ಅನ್ನೋದಕ್ಕೆ ಫಾರ್ ಎಕ್ಸಾಂಪಲ್ इदानीं एवं स्यात् अत भीमरथ शान्तिः शुद्धपाठ इदानीं तत्र अहवेदः अस्ति तत्र एवं लिखितम् अस्ति अभीमरथ शान्तिः अतः तकार लोप ಹೀಗಿದ್ದಾಗ ಭೀಮರಥ ಶಾಂತಿ ಯಾವಾಗ ಮಾಡ್ತಾರೆ ಭೀಮರಥ ಶಾಂತಿ 70 years 70 years complete ಭೀಮನಂತೆ ಬಲ ಬರಲಿ ಮೃತಾಹ ಮಾಹ ಸಕಲಾಹಿ ಯಸ್ಮಿನ್ ಯಾರಿಗೆ ಭೀಮನಂತೆ ಬಲ ಬರಲಿ ಅಂತ ಹೇಳಿ ಆ ಭೀಮರಥ ಶಾಂತಿ 70 years ಗೆ ಮಾಡ್ತಕ್ಕಂಥದ್ದು ಅಲ್ಲಿ ಭೀಮರಥ ಶಾಂತಿ ಅಲ್ಲಿ ಭೀ ತೆಗೆದರೆ ಅಲ್ಲಿ ಏನಾಯಿತು ಅಭೀಮರಥ ಶಾಂತಿ ಅಂತ ವಿರುದ್ಧ ಅರ್ಥ ಆಯ್ತದ अनंत भट्ट विरचितम अंत भट्ट न अक्षर लोपः अंत भट्ट विरचितम संपूर्ण अर्थ व्यत्यास चंपू भारतम तकार अक्षर लोपः तकार अक्षर लोपः चंपू भारम अर्थ ವ್ಯತ್ಯಾಸವಾಯಿತು ಆಮೇಲೆ ಅನುಸ್ವಾರ यक्षिणी मंत्र नकार लोपवाದಾಗ अर्थ ವ್ಯತ್ಯಾಸವಾಗುತ್ತೆ ಇನ್ನು ಅನುಸ್ವಾರ ವಿಸರ್ಗಯೋಃ ಲೋಪಃ ತಸ್ಯಾಂ ಮೃತಾಯಾಂ ಅನುಸ್ವಾರ ಲೋಪಃ दुःस्वप्ने दुर्निमित्तके विसर्ग लोपः यस्मरेत केशवम इति एवं स्यात् ಅಲ್ಲಿ ವಿಸರ್ಗ ಲೋಪವಾಗಿ ಯಸ್ಮರೇತ್ ಕೇಶವಂ ಇತಿ ತತ್ರ ವಿಸರ್ಗ ಲೋಪಃ ಇನ್ನು ದ್ವಿತೀಯ ಸಮಾನ ಅಕ್ಷರ ಲೋಪಃ ಚತುರ್ಥೇಶ್ವರಂ ಹಂತಿ ಅಲ್ಲಿ ನೋಡಿ ಶಕಾರ ಲೋಪ ಆಗಿದೆ ಅರ್ಥ ವ್ಯತ್ಯಾಸವಾಗುತ್ತೆ ಇದಾನಿಂ ತತ್ರ ಪುನರ್ಜನನನಾಶಾಯ ಏವಂ ಸ್ಯಾತ್ ಪುನರ್ಜನನನಾಶಾಯ ಇತ್ಯುಕ್ತೆ ಪುನರ್ಜನ್ಮ ನ ವಿದ್ಯತೆ किंतु नकार लोप ಆದರೆ ಪುನರ್ಜನನಾಶಾಯ ಅರ್ಥ ವ್ಯತ್ಯಾಸ ಇದೆ ಮತ್ತೆ ಜನ ಸಾಯಿಲಿ ಅಂತ ಅರ್ಥ ಹೀಗೆ ಭಾವ ವಿವೇಕಃ ವಕಾರ ಲೋಪ ವರ್ಧತೆ ತೇನ ಸೌಭಾಗ್ಯಂ ವರ್ಧತೆ ನ ಸೌಭಾಗ್ಯ ವರ್ಧತೆ ತೇನ ಸೌಭಾಗ್ಯಂ ವರ್ಧತೆ ಆದರೆ ಅಲ್ಲಿ ಎಲ್ಲಿ ಶಬ್ದ ಬಿಡಿಸಬೇಕು ಅಂತ ಗೊತ್ತಿಲ್ಲ ವರ್ಧತೆ ಲಿಪಿಕಾರಸ್ಯ ಪ್ರಮಾಣಃ ವರ್ಧತೆ ನ ಸೌಭಾಗ್ಯಂ ನಿಷೇಧ ಸಂಪೂರ್ಣ ವಿರುದ್ಧಾರ್ಥ ಬರುತ್ತದೆ ವಾಕೃತ ಅಲ್ಲಿಯೂ ಅಷ್ಟೇ ಕ ಅಕ್ಷರ ಲೋಪ ವಾಕೃತ ಅಂತ ಬರುತ್ತದೆ ಪ್ರಾಯಿಕಾಃ ಪ್ರಮಾದಾಃ ಯೇ ಲಿಪಿಕಾರ ಲೇಖನ ಶೈಲೀಗತಾಃ ತತ್ವಂ ತಕ್ಷರಂ ನ ಲಿಖಿತಂ ದತ್ವಾ ಅಲ್ಲಿ ತ ಅಕ್ಷರ ಬರಲಿಲ್ಲ ದತ್ವಾ ಅಂತ ಹೀಗೆ ಬರೆದಿರ್ತಾರೆ ಸನ್ಯಾಸಿ ಅನುಸ್ವಾರ ನ ಲಿಖಿತಃ ನ ಕೇವಲಂ ಇದಾನಿಂ ತತ್ರ ಲಿಪಿಕಾರಸ್ಯ ಪ್ರಮಾಣಃ ಕಿಂತು ಅಶುದ್ಧೇನ ಶ್ರವಣೇನ ಲೇಖನೇನ ಸಂಭವಂತೋ ಲೋಪಃ ಹೇಳುವಾಗ ವ್ಯತ್ಯಾಸವಾಗ್ತದೆ ಅಂತಹ ಸಂದರ್ಭದಲ್ಲಿ ಈಗ ಗುರುಗಳು ಹೇಳ್ತಿರ್ತಾರೆ ಶಿಷ್ಯ ಬರಿತಾ ಇರ್ತಾನೆ ಅಂತಹ ಸಂದರ್ಭದಲ್ಲಿ ಬರ್ತಕ್ಕಂತಹ ಕೆಲವು ಏನು ಲಿಪಿಕಾರನ ಪ್ರಮಾಣಗಳು ಹೇಗೆ ಅಂತ ಆಗ್ತಾರೆ ದರ್ಶನ ಕೌಮುದಿ ನಾನು ಹೇಳಬೇಕಾಗಿಲ್ಲ ಅದು ಅಪಪಾಠ ದಶನ ಕೌಮುದಿ ಏನು ಹೇಳಬೇಕು ದಶನ ಅನ್ನೋದಕ್ಕೆ ಏನು ಕರ್ಸೋದು ಅಂತ ಅರ್ಥ ದರ್ಶನ ಅಂದ್ರೆ ಹೇಳಿ ನಿಮಗೆ ಸಿದ್ಧಾಂತ ಅಂತ ಅರ್ಥ ಬುದ್ಧಿಸಾಗರ ಗಕಾರ ನಲಿಖಿತ ಬುದ್ಧಿಸಾರ ಸಿದ್ಧಾಂತ ಸಂಗ್ರಹ ಸಿದ್ಧ ಸಂಗ್ರಹ ಅಕ್ಷರ ಲೋಪ ಆಗಿದೆ ಅಲ್ಲಿ ಸರಳೀಕರಣ ಜನ್ಯ ದೋಷ ಅಂತ ಈ ತರಹದಲ್ಲಿ ಅನೇಕ ದೋಷಗಳನ್ನು ಸಹಿತ ನಾವಲ್ಲಿ ಕಾಣಿಸಲಿಕ್ಕೆ ಸಾಧ್ಯ ಇದೆ ಅಂತರ್ವೃದ್ಧಿ ಆಯುರ್ವೇದ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಅಭಂಗಶ್ಲೇಷ ಅಂಗಭಂಗಶ್ಲೇಷ ಅಲಂಕಾರ ಶಾಸ್ತ್ರದಲ್ಲಿ ಬಂದಿರತಕ್ಕಂಥದ್ದು ಅಭ್ಯಾಸ ಎರಡು ಬೇರೆ ಬೇರೆ ಆದರೆ ಬರುವಾಗ ಸಂಭವನೀಯ ಅಪಪಾಠಗಳು ಹೇಗೆ ಬರುತ್ತದೆ
इदानीं यदा यदा हि धर्मस्य इति एकः पाठः वर्तते जदा जदा हि धर्मस्य अन्यपाठः वर्तते जनास्य को अर्थः इदानीं तत् जनाशब्दः अपपाठः इदानीं यदा यदा हि धर्मस्य इति प्रसिद्धपाठः यदा शब्दः स्वीकरणीयं जनाशब्दः अपपाठः इति वक्तुं शक्यते असुदेव नमाम्यहम् ಆದರೆ ಸಂಭವನೀಯ ಅದು ವಸುದೇವಂ ನಮಾಮ್ಯಹಂ ಆದರೆ ಅದು ಹೇಳುವಾಗ ವ್ಯತ್ಯಾಸವಾಗಿ ಈ ತರಹದ ಅನೇಕ ತರಹದ ಪಾಠಗಳು ಬರಬಹುದು ಅಂತ ಇಲ್ಲಿ ತಿಳಿಸಿದ್ದಾರೆ ಇನ್ನು ಗಣೇಶಾಯ ನಮಃ ಗಣೇಶ ನಮಃ ಗದಾಧರಃ ಗಾಂಧಾರಃ ನಮಃ 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 ಅಂತಲೂ ಬರೀತಾರೆ ವಿಸರ್ಗ ಹಕಾರ ಕೆಲವು ಲಿಪಿಕಾರನ ದೋಷದಿಂದ ಬರ್ತಕ್ಕಂತಹ ವಿಚಾರಗಳನ್ನು ಇಲ್ಲಿ ಹೇಳ್ತಾರೆ ನಾರದಃ ಪರಿಪೃಚ್ಛತಿ ಅಲ್ಲಿ ನಾರದಃ ಬರೆಯೋದಕ್ಕೆ ಹೋಗಿ ನಾರಕಃ ಪರಿಪೃಚ್ಛತಿ ಅರ್ಥ ವ್ಯತ್ಯಾಸ ಆಯಿತು ಪೌರಾಣಿಕ ಮತಂ ಅಂದ್ರೆ ಗೊತ್ತು ನಿಮಗೆ ಅದು ಪೌರಾಣಿಕ ಮತ ಹೋಗಿ ಅಶುದ್ಧ ಪಾಠ ಪ್ರಾಣಿಕ ಮತಂ ಅಂತ ಬರೆದ ಅವನು ಹೇಳ್ತಾನೆ ಕರಕೃತಂ ಅಪರಾಧಂ ಶಂತುಮರ್ಹಂತಿ ಸಂತಃ ಏನಂದ್ರೆ ಕೈಯಿಂದ ಈ ದೋಷಗಳೆಲ್ಲ ಆಗಿಬಿಟ್ಟಿದೆ ಇದನ್ನೆಲ್ಲ ನೀವು ಕ್ಷಮಿಸಬೇಕು ಅಂತ ಅವನೇ ಕೇಳ್ಕೊಳ್ತಾನೆ ಭೋಜಗಿತ್ವ ವನಜನ ಅಲ್ಲಿ ಹೇಳಿದ್ದಾರೆ ವನಜನ ಎಣ್ಣೆ ವನಜನ ಎಣ್ಣೆ ವಂಚನೆ ಅಂತ ಬರೆದಿದ್ದಾರೆ ವಿಚಕ್ಷಣಾಹ ಹೀಗೆ ಅನೇಕ ಪಾಠಗಳಲ್ಲಿ ಅಶುದ್ಧ ಶ್ರವಣೇನ ಲೇಖನೆ ಸಂಭಾವ್ಯಮಾನಾಹ ದೋಷಾಹ ಅಂಶಗಣನ ಅಂತ ಪಾಠ ಇದೆ ಅದನ್ನ ಬರೆಯುವಾಗ ವಂಶಗಣನ ಅಂತ ಪಾಠ ಬರೆದು ಇದಾಗಿಂತ ಅರ್ಥ ವ್ಯತ್ಯಾಸ ಬರುತ್ತೆ ಗೋರೋಚನ ಅಂತ ಒಂದು ಶಬ್ದ ಆದರೆ ಅದು ಗೌರೋ ಜನಃ ಅಂತ ಬರೆದಿರ್ತಕ್ಕಂಥದ್ದು ಅರ್ಥ ವ್ಯತ್ಯಾಸವಾಗುತ್ತೆ ಚಾಣಕ್ಯ ನೀತಿ ಸೂತ್ರಂ ಅಂತ ಒಂದು ಪಾಠ ಚಾಣಕ್ಯ ನೀತಿ ಸೂತ್ರಂ ಅಥವಾ ಜಾಣಕ್ಯ ನೀತಿ ಸೂತ್ರಂ ಅಂತ ಹೇಳಿ ಅದರ ಅಪಪಾಠವನ್ನು ನಾವು ಇಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ ಹೀಗೆ ಒಂದು ಗ್ರಂಥ ಸಂಪಾದನೆಯನ್ನ ಮಾಡುವ ಸಂದರ್ಭದಲ್ಲಿ ಈ ತರಹದ ಅನೇಕ ಅಪಪಾಠಗಳು ಅಶುದ್ಧ ಪಾಠಗಳು ಬರ್ತಕ್ಕಂತಹ ಹಿನ್ನೆಲೆಯಲ್ಲಿ ನಾವು ಅವುಗಳನ್ನು ನೋಡಿಕೊಂಡು ಸರಿಯಾಗಿ ಯಾವ ಶುದ್ಧ ಪಾಠ ಅನ್ನುವುದನ್ನು ನಿಷ್ಕರ್ಷ ಮಾಡಿ ಶಾಸ್ತ್ರ ಶುದ್ಧವಾದ ಪಾಠವನ್ನ ನಾವು ಚಿಂತನೆಯನ್ನ ಮಾಡಬೇಕು ಎಂಬರ್ತಕ್ಕಂಥದ್ದು ಇಲ್ಲಿ ನಾವು ತಿಳ್ಕೊಳ್ಬೇಕು ಇದು ಕೇವಲ ಸಂಸ್ಕೃತ